ಮನುಷ್ಯತ್ವ ಮಾನವೀಯತೆ ಅನ್ನುವಂಥದ್ದು ಸತ್ತೋಗಿದೆ ಅಂತ ಹೇಳ್ತೀವಲ್ಲ, ಅದಕ್ಕೆ ಮತ್ತೊಂದು ಬೆಸ್ಟ್ ಎಕ್ಸಾಂಪಲ್ ಅನ್ನು ನಿಮಗೆ ತೋರಿಸ್ತಾ ಇದ್ವಿ. ಬೆಂಗಳೂರಿನಲ್ಲೊಂದು ನಡೆದಿರುವಂಥ ಅಮಾನವೀಯ ಘಟನೆ ಇದೆ. ಘನಘೋರ ಘಟನೆಯ ಕಣ್ಣೀರು ತರಿಸುವಂಥ ದೃಶ್ಯ. ಕಣ್ಣು ಮುಂದೆನೇ ಒಂದು ಜೀವ ಹೋಯ್ತು, ಗಂಡನ ಜೀವ ಹೋಯ್ತು. ನರಳಾಡಿದ್ರು ತನ್ನ ಗಂಡನನ್ನು ಉಳಿಸ್ಕೊಳ್ಳೋದಕ್ಕೆ. ಆ ವ್ಯಕ್ತಿ ಕೂಡ ನರಳಾಡಿದ್ರು. ಕೊನೆ ಕ್ಷಣದಲ್ಲಿ ಯಾರಾದರೂ ಕಾಪಾಡ್ಬೋದಾ ಅಂತ ಏನೂ ಆಗಲಿಲ್ಲ, ಯಾವ ಪವಾಡನೂ ಸೃಷ್ಟಿಯಾಗಲಿಲ್ಲ. ನಡು ರಸ್ತೆಯಲ್ಲಿ ಒದ್ದಾಡ್ತಾ ಇದ್ರು ಕೂಡ ನೆರವಿಗೆ ಬರಲೇ ಇಲ್ಲ ಜನ. ಪತಿಯ ಸಾವಿನ ಕಡೆ ಕ್ಷಣ ವಿವರಿಸಿ ಪತ್ನಿ ಗೋಳಾಟವನ್ನು ಮಾಡ್ತಾರೆ. ಪತಿಯ ಸಾವಿನ ಕಡೆ ಕ್ಷಣವನ್ನು ವಿವರಿಸಿ ವೆಂಕಟರಮಣನ್ ಎಂಬುವರಿಗೆ ಹೃದಯಾಘಾತ ಆಯಿತು. ಆಸ್ಪತ್ರೆಗೆ ಹೋಗ್ತಿದ್ದಾಗ ಬೈಕ್ನಿಂದ ಬಿದ್ದು ನರಳಾಡಿದ್ದಾರೆ. ಆಸ್ಪತ್ರೆಗೆ ಹೋಗುವಂಥ ಟೈಮ್ನಲ್ಲಿ ಬೈಕ್ನಿಂದ ಬಿದ್ದು ನರಳಾಡಿದ್ದಾರೆ. ಬನಶಂಕರಿಯ ಕದ್ರೇನಹಳ್ಳಿ ಬಳಿ ಮೊನ್ನೆ ನಡೆದಂಥ ಘಟನೆ ಇದು. ಸಹಾಯಕ್ಕೆ ಪತ್ನಿ ಅಂಗಲಾಚಿದ್ರು ಕೂಡ ನೆರವಿಗೆ ಬರಲೇ ಇಲ್ಲ ಜನ. ಕಾರು ನಿಲ್ಲಿಸದೆ ಸಹಾಯ ಮಾಡದೆ ಹೋಗಿದ್ದಾರೆ ಜನರು. ಬನಶಂಕರಿಯಲ್ಲಿ ನಡೆದಿರುವಂಥ ಘಟನೆ ಇದು. ಅಲ್ಲಿ ಬಿದ್ದು ಒದ್ದಾಡ್ತಾ ಇದ್ದಾರೆ, ನರಳಾಡ್ತಿದ್ದಾರೆ. ಅವರ ಪತ್ನಿ ಕೂಡ ಅಂಗಲಾಚ್ತಾ ಇದ್ದಾರೆ. ಒಬ್ಬರು ಹೋಗಿ ನೆರವಿಗೆ ಹೋಗಿಲ್ಲ, ಕಾಪಾಡಲಿಕ್ಕೆ ಹೋಗಿಲ್ಲ. ನಡು ರಸ್ತೆಯಲ್ಲೇ ಒದ್ದಾಡಿ ಪ್ರಾಣ ಬಿಟ್ಟಿರುವಂಥದ್ದು ಪತಿಯ ಸಾವಿನ ಕಡೆ ಕ್ಷಣ ವಿವರಿಸಿರುವಂಥದ್ದು ಪತ್ನಿ ರೂಪ. ಪತಿಯ ಕಡೆ ಕ್ಷಣವನ್ನು ನೆನೆದು ಕಣ್ಣೀರಿಟ್ಟಿದ್ದಾರೆ ಪತ್ನಿ. ಹೇಗಾಗಿರೋಣ ಪಾಪ, ಕಣ್ಣು ಮುಂದೆನೆ ಗಂಡನ ಪ್ರಾಣ ಹೋಗಿದೆ. ನೋಡಿ, ಆ ದೃಶ್ಯಾವಳಿಯನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಬೀಳ್ತಾರೆ ಅವರು, ಆಕೆ ಗೋಳಾಡ್ತಾಳೆ. ಅಲ್ಲಿ ಹೋಗ್ತಾ ಇದ್ದಂಥವ್ರು ಎಲ್ಲರೂ ಕೂಡ ಕೇಳ್ಕೊಳ್ತಾರೆ. ಅಲ್ಲಿ ಹೋಗ್ತಾ ಇದ್ದಂಥವ್ರು ಸ್ಲೋ ಮಾಡ್ತಾರೆ ಬಿಟ್ಟರೆ ಒಬ್ಬರು ರೆಸ್ಪಾಂಡ್ ಮಾಡಲ್ಲ. ಪತಿಯ ಸಾವಿನ ಕಡೆ ದೃಶ್ಯವನ್ನ ಪತಿ ರೂಪ ಮಾತನಾಡಿದ್ದಾರೆ. ಏನು ಹೇಳಿದ್ರು ಕೇಳೋಣ. ಮಾನವೀಯತೆಯನ್ನೇ ಮರೆತಂತಹ ಜನ ಆ ಕ್ಷಣದಲ್ಲಿ ಯಾವ ರೀತಿ ಸಾವು ನೋವುಗಳಾಗುತ್ತೆ ಅನ್ನೋದಕ್ಕೆ ಬೆಂಗಳೂರಿನ ಇಟ್ಟಮಡಲ್ಲಿ ಒಂದು ಹೃದಯ ವಿದ್ರಾವಕ ಒಂದು ಘಟನೆ ನಡೆದಿದೆ. ನಡು ರಸ್ತೆಯಲ್ಲಿ ಆತ ಹಾರ್ಟ್ ಅಟ್ಯಾಕ್ ಆಗಿ ಎದೆನೋವು ಬಂದು ಬಿದ್ದು ಒದ್ದಾಡ್ತಾ ಇದ್ದ ಸಂದರ್ಭದಲ್ಲಿ ಪತ್ನಿ ಅಂಗಲಾಚಿ ಬೇಡ್ಕೊಳ್ತಾ ಇದ್ರು ಸಹ ಅಲ್ಲಿ ಓಡಾಡ್ತಾ ಇದ್ದಂತ ಯಾರೊಬ್ರು ಕೂಡ ಅಲ್ಲಿ ಸಹಾಯಕ್ಕೆ ಬರಲಿಲ್ಲ ಅಂತೇಳಿ ಎಲ್ಲರೂ ಕೂಡ ಒಂದು ಮನಮಿಡುವಂತ ಒಂದು ಘಟನೆ ಆಗಿದೆ. ಆದರೆ ಸುಮಾರು 15 ನಿಮಿಷಗಳ ಕಾಲ ಒದ್ದಾಡಿ ನಡು ರಸ್ತೆಯಲ್ಲಿ ಆತ ಪ್ರಾಣವನ್ನ ಬಿಟ್ಟಿರುವಂತದ್ದು. ಆದರೆ ನಿಜಕ್ಕೂ ಕೂಡ ಅವತ್ತಿನ ದಿನ ಏನಾಯ್ತು, ಏನ್ ಸಮಸ್ಯೆ ಆಯ್ತು, ಯಾಕೆ ಅಲ್ಲಿ ಕೇಳ್ಕೊಂಡಂತ ಸಂದರ್ಭದಲ್ಲಿ ಯಾರು ಬರಲಿಲ್ಲ, ಆನಂತರ ಏನಾಯ್ತು ಅನ್ನೋ ನಿಟ್ಟಿನಲ್ಲಿ ನಾವು ಮಾತಾಡೋಕೆ ನಮ್ಮ ಜೊತೆಯಲ್ಲಿ ಮೃತಪಟ್ಟಂತಹ ವೆಂಕಟರಮಣ ಅವರ ಪತ್ನಿ ರೂಪ ಅವರಿದ್ದಾರೆ. ಅವರನ್ನೇ ಮಾತಾಡಿಸ್ತೀನಿ. ಏನ್ ಸಮಸ್ಯೆ ಆಯ್ತು, ಅವತ್ತು ಎಲ್ಲಿಗೆ ಹೋಗ್ತಾ ಇದ್ರು, ಏನಾಯ್ತು ಅನ್ನೋ ನಿಟ್ಟಿನಲ್ಲಿ. ಮೇಡಮ್, ಅಂದ್ರೆ ಅವತ್ತಿನ ದಿನ ಅಂದ್ರೆ 13ನೇ ತಾರೀಕು ಬೆಳಗಿನ ಜಾವ ಅಂದ್ರೆ ಶನಿವಾರ ಬೆಳಗ್ಗೆ ಏನಾಯ್ತು, ಎಲ್ಲಿಗೆ ಹೋಗ್ತಾ ಇದ್ರೆ, ಏನ್ ಅವತ್ತಿನ ದಿನ ಏನಾಯ್ತು? 3 ನೋವಿತ್ತು. ಆಮೇಲೆ ಹಾಸ್ಪಿಟಲ್ಗೆ ಹೋದ್ವಿ. ಫಸ್ಟ್ ನಾವು ಅವ್ರ ಸ್ಕೂಟಿ ತಗೊಂಡ್ ಹೋದ್ರಿ. ಆಮೇಲೆ ಹಂಗೆ ಸ್ಕೂಟಿ ಹೋಗೋನೆ ಆ ಟೈಮಲ್ಲಿ ಅವ್ರ ಅಕ್ಕಕ್ಕೆ ಕಾಲ್ ಮಾಡ್ಬಿಟ್ಟು ಈ ತರ ಆಯ್ತು ಅಂತ ಹೋಗ್ತಾ ಇದೀವಿ ಅಂದ್ರೆ ಅವ್ರಷ್ಟರಲ್ಲಿ ಕೆಳಗೆ ಟ್ಯಾಬ್ಲೆಟ್ ಎಲ್ಲ ಅವರು ತಗೊಂಡ್ಬಂದ್ರು. ಟ್ಯಾಬ್ಲೆಟ್ ಅಲ್ಲಿ ತಗೊಂಡ್ಬಂದು ಕೆಳಗೆ ಅಷ್ಟರಲ್ಲಿ ಹೋಗ್ತಾ ಇದ್ದಾರೆ. ಹೋಗಿದ ತಕ್ಷಣ ಉದ್ಭವ ಹಾಸ್ಪಿಟಲ್ಗೆ ಹೋದ್ರೆ ಅವ್ರು ಡ್ಯೂಟಿ ಡಾಕ್ಟರ್ ಇದ್ದಿಲ್ಲ. ಅದಾದ್ಮೇಲೆ ಅವ್ರು ಇರೋ ಸೆಕ್ಯೂರಿಟಿ ಹೇಳಿದ್ರು ರಿಲೈಫ್ ಹಾಸ್ಪಿಟಲ್ಗೆ ಹೋಗಕ್ಕೆ ಹೇಳಿದ್ರು. ರಿಲೈಫ್ ಹಾಸ್ಪಿಟಲ್ಗೆ ಹೋದ್ರೆ ಅಲ್ಲಿ ECG ತೆಗೆದ್ರು. ಡ್ಯೂಟಿ ಡಾಕ್ಟರ್ ECG ತಗೊಂಡ್ರು. ECG ತಗೊಂಡ್ಬಿಟ್ಟು ಆಮೇಲೆ ಈ ಪ್ರಾಬ್ಲಮ್ ಕ್ರಿಟಿಕಲ್ ಸ್ಟೇಜ್ ಅಲ್ಲಿ ಇದೆ ಸರ್, ನೀವು ಹೋಗಿ ಅಂತ. ಅದಕ್ಕೆ ನಮ್ಮ ಹಸ್ಬೆಂಡ್ ಕ್ಯಾಶ್ ಕೊಟ್ಬಿಟ್ಟು ಅದಾದ್ಮೇಲೆ ಸರ್ ನೀವು ಏನೋ ಟ್ಯಾಬ್ಲೆಟ್ ಕೊಡಿ ಸರ್ ಇದಕ್ಕೆ, ಇಲ್ಲಾಂದ್ರೆ ಫಸ್ಟ್ ಜಯದೇವ್ ಹಾಸ್ಪಿಟಲ್ ಹೋಗೋಷ್ಟಲ್ಲಿ ಏನೋ ಒಂದು ಟ್ಯಾಬ್ಲೆಟ್ ಕೊಡಿ, ನಾನೇ ಹೋಗ್ತೀನಿ ಅಂತ ಹೇಳಿದ್ರು. ಜಯದೇವ್ ಹಾಸ್ಪಿಟಲ್ ಹೋಗೋಷ್ಟು ಏನ್ ಮಾಡಿಲ್ಲ, ಅವ್ರು ಟ್ಯಾಬ್ಲೆಟ್ ಕೊಟ್ಟಿಲ್ಲ. ಮತ್ತೆ ಟ್ಯಾಬ್ಲೆಟ್ ಕೊಡ್ತಾರೆ, ಅವ್ರು ಆಂಬುಲೆನ್ಸ್ ಫೆಸಿಲಿಟೀಸ್ ಮಾಡಿಲ್ಲ. ಅವರೇ ಕೇಳಿದ್ರು ಹೆಂಗ್ ಬಂದಿದ್ದೀರಾ ಅಂತ. 2 ವೀಲರ್ ಅಲ್ಲಿ ಬಂದ್ರಿ ಅಂದ್ರು. 2 ವೀಲರ್ ಅಲ್ಲಿ ಬಂದ್ರು ಅಂದ್ರು. 2 ವೀಲರ್ ಬಂದಿದ ತಕ್ಷಣ ನೀವು ಆಂಬುಲೆನ್ಸ್ ಫೆಸಿಲಿಟಿ ಮಾಡ್ಬೇಕು, ಅವ್ರು ಆಂಬುಲೆನ್ಸ್ ಮಾಡಿಲ್ಲ. ಅದಾದ್ಮೇಲೆ ಅವರು ಬಂದು ಅಲ್ಲಿ ಹಾಸ್ಪಿಟಲಿಂದ ಆಚೆ ಬಂದ್ಮೇಲೆ ಅವ್ರ ಅಕ್ಕ ವೆಯ್ಟ್ ಮಾಡು ಅಂದ್ರು. ಅವ್ರು ವೆಯ್ಟ್ ಮಾಡಿ ECG ಅವ್ರ ಕೈಲಿ ಕೊಟ್ಬಿಟ್ಟು ನಾನು ಅಷ್ಟು ಬೇಗ ಹೋಗ್ತಾ ಇರೋ ಸಮಯದಲ್ಲಿ ಕದ್ರನಹಳ್ಳಿ ಕ್ರಾಸ್ ಅಲ್ಲಿ ಒಂದು ಗಾಡಿಗೆ ಅವ್ರು ಗುದ್ಬಿಟ್ಟು ಹಂಗೆ ಬಿದ್ದಿದ ತಕ್ಷಣ ನಾನು ಬಿದ್ಬಿಟ್ಟೆ. ನನಗೂ ಏಟ ಹೆಂಗಾಯ್ತಂತ ಗೊತ್ತಿರ ನಾನು ಹೋಗಿ ಅವ್ರನ್ನ ಹೆಲ್ಪ್ ಮಾಡಿ, ಎಲ್ಲರೂ ಹೋಗೋ ಜನರು ಕಾರು ಆಟೋ ಹೋಗಿರೋರೆಲ್ಲ ಹೆಲ್ಪ್ ಮಾಡು ಅಂತ ಹೇಳ್ತಾ ಇದೆ. ಆಕ್ಚುಲಿ ಅವ್ರು ಎದ್ದು ನೋಡ್ತಾ ಇದ್ರು ಏನ್ ಮಾಡ್ತಾ ಇದ್ರಿ, ಯಾರ ಬರ್ತಾರೆ ಅಂತ. ಲಾಸ್ಟ್ ಆಮೇಲೆ ಒಂದು 10 ಮಿನಿಟ್ಸ್ ಆದ್ಮೇಲೆ ಅವ್ರ ಅಕ್ಕ ಬಂದ್ರು. ಅವ್ರ ಅಕ್ಕ ಬಂದು CRP ಎಲ್ಲ ಕೊಟ್ರು. ಅವೈ ಇದ್ದಿಲ್ಲ. ಅದಾದ್ಮೇಲೆ ಅವ್ರ ಅಕ್ಕ ಕಾಲ್ ಮೇಲೆ ನೀಳು ಮಾಡ್ಕೊಂಡು ಹೆಲ್ಪ್ ಮಾಡಿದ ತಕ್ಷಣ ಆಮೇಲೆ ನಿಂತಿದ್ದು ಒಂದು ಕ್ಯಾಬ್ ಡ್ರೈವರ್ ನಿಂತಿದ ತಕ್ಷಣ ಅವ್ರಿಗೂ ಆಕ್ಚುಲಿ ಡ್ಯೂಟಿಯಲ್ಲಿದ್ರು ಪರವಾಗಿಲ್ಲ ಅಂತ ಇಲ್ಲಿ 800 ಮೀಟರ್ಸ್ ಅದು ಹಾಸ್ಪಿಟಲ್ ದಯಾನಂದ ಸಾಗರ್ ಹಾಸ್ಪಿಟಲ್ಗೆ ಹೋದ್ವಿ. ಹೋಗಿದ ತಕ್ಷಣ ಅವರು ಕಾರಲ್ಲೇ ಅವರು ಆಕ್ಚುಲಿ ECG ತಗೊಂಡ್ರು. ಅವ್ರು ಸ್ಟ್ರೆಚರ್ ಹಾಕೊಂಡು ಹಾಸ್ಪಿಟಲ್ ಒಳಗೇನು ಕರ್ಕೊಂಡು ಹೋಗಿಲ್ಲ. ಮಾತಾಡ್ತಾ ಇದ್ದಿಲ್ಲ ಸರ್, ಇಲ್ಲ ಆಕ್ಚುಲಿ ಹೋಗ್ಬಿಡ್ತು ಅವಾಗ್ಲೇ. 3 ಮಿನಿಟ್ಸ್ ಇದ್ರು, ಬಿದ್ದಿದ ತಕ್ಷಣ ಒಂದು 3 ಮಿನಿಟ್ಸ್ ಇದ್ರು. ಅದಾದ್ಮೇಲೆ ಅವ್ರು ಹೋಗ್ಬಿಟ್ರು. ಅಂದ್ರೆ ಬೈಕ್ ಟಚ್ ಆಗಿ ಬಿದ್ದಿದ್ದ ಅಥವಾ ಎದೇನೋ ಬಂದು ಬೈಕ್ ಆಕ್ಚುಲಿ ನೋವು ಬಂತು, ನೋವು ಸ್ಪೀಡ್ ಅಲ್ಲಿ ಇದ್ರು. ನೋವು ತಡೆಯಕ್ಕಾಗ್ದ್ರೆ ಬೈಕ್ಗೆ ಟಚ್ ಮಾಡಿ ಬಿದ್ಬಿಟ್ರು.
ಆಮೇಲೆ ಅಲ್ಲಿ ನೀವು ಬಿದ್ದಿದ ತಕ್ಷಣ ನೀವು ಕೂಡ ಅಲ್ಲಿ ಬಿದ್ದೋದ್ರ CCTV ನೋಡಿದ್ರೆ ಗೊತ್ತಾಗುತ್ತೆ. ಆಮೇಲೆ ನೀವು ಎಲ್ಲರೂ ಕೂಡ ಅಲ್ಲಿ ಬನ್ನಿ ಅಂತ ಎಲ್ಲ ಕೇಳಿದ್ರೆ ಎಲ್ಲರ ಹತ್ರ ಯಾರು ಒಬ್ರು ರೆಸ್ಪಾನ್ಸ್ ಮಾಡಿಲ್ಲ. ನೋಡ್ಕೊಂಡು ಹೋಗ್ತಾರೆ. ನನ್ನ ಮುಖ ಎಲ್ಲ ರಕ್ತ ಬೀಳ್ತಾ ಇದೆ, ಹಂಗೂ ನೋಡ್ಕೊಂಡು ಹೋಗ್ತಾರೆ. ಅದು ಯಾಕೆ ಜನ ಹೆಲ್ಪ್ ಮಾಡಲ್ಲ ಅಂತ ಅದೊಂದು ಸಹಾಯ ಅಷ್ಟೇ. ಆಮೇಲೆ ನೀವು ಹಾಸ್ಪಿಟ್ಲ್ಗೆ ಹೋದಾಗ ಅಲ್ಲಿ ಇಲ್ಲ ಡೆತ್ ಆಗಿದೆ ಅಂತ ಅವರು ನೋ ಮೋರ್ ಅಂತ ಹೇಳಿದ್ರು. ಹಾಸ್ಪಿಟ್ಲ್ಗೆ ಅಂದ್ರೆ ಹಾಸ್ಪಿಟಲ್ ಫಸ್ಟ್ ಹೋಗಿದ್ದ ಹಾಸ್ಪಿಟಲ್ ಸ್ವಲ್ಪ ನೋಡಿದ್ರೆ ಸ್ವಲ್ಪ ಇದಾಗ್ತಾ ಇತ್ತು. ರಿಯಲ್ ಲೈಫ್ ಹಾಸ್ಪಿಟಲ್ ಕೊಟ್ಟು ಏನು ಎಮರ್ಜೆನ್ಸಿಗೆ ಒಂದು ಟ್ಯಾಬ್ಲೆಟೋ ಇಲ್ಲ ಆಂಬುಲೆನ್ಸ್ ಮಾಡಿದ್ರೆ ಅವ್ರು ಖಂಡಿತ ಉಳಿತಾ ಇದ್ರು, ಇಷ್ಟೋರ್ಗೆ ಇದ್ದ ಇದ್ರು. ಬೇರೆ ಹಾಸ್ಪಿಟಲ್ಗೆ ಹೋಗಿ ಕಳ್ಸಿದ್ರೆ ಅವ್ರು ಇಷ್ಟೊತ್ತು ಬದುಕ್ತಾ ಇದ್ರು, ಮಕ್ಕಳನ್ನ ನೋಡ್ಕೊಂತ ಇದ್ರು, ಹೆಂಡತಿನ ನೋಡ್ತಾ ಇದ್ರು. ಅವ್ರಿಗೆ ಆಕ್ಚುಲಿ ಬದುಕ್ಬೇಕಂತ ಆಸೆ ಇದೆ ಅಂತಾನೆ ಅವ್ರು ಗಾಡಿ ತಗೊಂಡು ಹೋಗ್ತಾ ಇದ್ರು, ಯಾರು ಬರ್ತಾರೋ ಹೋಗ್ತಾರೋ ಅಂತ. ಹೇಳ್ತೀರಿ ಈ ಒಂದು ಸೊಸೈಟಿಗೆ? ನನಗ್ ಬರಂಗ್ ಯಾರಿಗೂ ಬರಬಾರ್ದು. ಒಂದ್ ಜನ ಮನುಷ್ಯರಿದ್ರೆ ಒಂದ್ ಹೆಲ್ಪಿಂಗ್ನೆಸ್ ಇರಬೇಕು, ಇಲ್ಲಾಂದ್ರೆ ಅವ್ರ ಮನುಷ್ಯರೇ ಇಲ್ಲ ಸರ್. ಅಷ್ಟೇ ಹೇಳೋದು ನಾವು. ಒಂದು ಇಮ್ಯುನಿಟಿ ಇರಬೇಕು. ಜನರಿಗೆ ಇಮ್ಯುನಿಟಿ ಇಲ್ದ್ರ ಅಂದ್ರೆ ಮತ್ತೆ ಏನಕ್ಕೆ ಅವ್ರಿಲ್ಲ ಅಷ್ಟೇ ಸರ್. ಎಸ್, ಇದಿಷ್ಟು ಮೃತಪಟ್ಟಂತಹ ವೆಂಕಟರಮಣ ಅವರ ಪತ್ನಿ ರೂಪವರ ಮಾತು.